ಓಂಕಾರ್, ಓಂಕಾರ್, ಏಳಿ ಮೇಲೆ. ಎದ್ದು ಏನ್ ಮಾಡ್ಬೇಕು ನಾನು? ಬೆಚ್ಚನೆಯ ಮನೆ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆಯ ನರಿತು ನಡೆಯುವ ಸತಿ ನೀನಿರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಆದ್ರೂ ತ್ರಿಲೋಚನ, ನಮ್ಮ ವಂಶಕ್ಕೆ ನಮಗೇಂತ ಒಬ್ಬ ಗಂಡ್ಮಗ ಇರ್ಬೇಕಾಗಿತ್ತು ಕಣೆ. ಇರೋ ಒಬ್ಳು ಮಗಳ ಜೀವನನೇ ಸೆಟ್ಲ್ ಮಾಡಕ್ ಆಗ್ತಾ ಇಲ್ಲ, ಇನ್ನು ಗಂಡ್ ಮಗುನ? ನಮ್ಮ ಮಗಳಿಗೇನೆ ಕಡಿಮೆ ಆಗಿದೆ. ವಿರಾಟ್ ಜೊತೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ. ಎಂಗೇಜ್ಮೆಂಟ್ ಡೇಟ್ ಏನೋ ಫಿಕ್ಸ್ ಆಗಿದೆ. ಇದ್ರ ಮಧ್ಯೆ ನಾವು ಮಾಡ್ಬೇಕಾಗಿರೋ ಕೆಲಸ ಇನ್ನೂ ಬಾಕಿ ಇದೆ. ಅಥರ್ವನ್ ವಿಷಯ ಮರ್ತು ಬಿಟ್ರಾ ಹೇಗೆ? ಹೌದಲ್ಲ, ಸ್ವರ್ಗ ಇನ್ನೂ ದೂರನೇ ಇದೆ. ಆದರೂ ತ್ರಿಲೋಚನ, ಇಂಥ ವಿಷಯದಲ್ಲಿ ಅರ್ಜೆಂಟ್ ಮಾಡಬಾರ್ದು. ಅವನಿಗೆ ಸ್ವೀಟಲ್ಲಿ ಸ್ಲೋ ಪಾಯ್ಸನ್ ಹಾಕೊಡ್ತಾ ಇದ್ದೀವಲ್ಲ, ಎಲ್ಲ ನಿಧಾನವಾಗಿ ಆಗಲಿ. ಏನ್ರಿ ನಿಧಾನ? ನಾಳೆ ಎಂಗೇಜ್ಮೆಂಟು ಮದ್ವೆನಲ್ಲಿ ಅವನು ಭವಾನಿ ಭವಾನಿ ಅಂತ ಬಂದು ಬಡ್ಕೊಂಡ್ರೆ ಎಲ್ರ ಮುಂದೆ ಮರ್ಯಾದೆ ಹೋಗುತ್ತೆ. ನಿಮ್ಮ ಅಕ್ಕನೋ ಮೊದ್ಲೇ ತಲೆ ಕೆಟ್ಟೋಳು. ಎಲ್ರ ಮುಂದೆ ಅವಮಾನ ಆಯ್ತು ಅಂತ ಮದ್ವೆನ ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡ್ಬಿಟ್ರೆ ಈ ಪಾಯ್ಸನ್ ರಿಸಲ್ಟು ಯಾವಾಗ ಬರುತ್ತೋ ಏನೋ. ಹೊರಗಡೆ ಕರ್ಕೊಂಡೋದ್ರೆ ನಮ್ ಕೆಲ್ಸ ಬೇಗ ಆಗಲ್ವಾ? ನೀನು ಹೇಳೋದು ಸರಿ ಕಣೆ. ಆದ್ರೆ ಅಕ್ಕ ಒಂದ್ಸಲ ಟ್ರೀಟ್ಮೆಂಟ್ ಕರ್ಕೊಂಡು ಹೋಗು ಅಂತಾಳೆ, ಒಂದ್ಸಲ ಬೇಡ ಅಂತಾಳೆ. ಯಾವುದೂ ಸರಿಯಾಗಿ ಹೇಳದೇ ಇಲ್ಲ. ಅಡ್ಗೋಡೆ ಮೇಲೆ ದೀಪ ಇಟ್ಟಾಗ ಮಾತಾಡ್ತಾಳೆ. ಅದಕ್ಕೆಲ್ಲ ಸರಿಯಾದ ಟೈಮ್ ಬರಬೇಕು. ಆಗ್ಲೇ ಏನಾದ್ರು ಮಾಡಕ್ ಸಾಧ್ಯ ಆಗೋದು. ಓಂಕಾರ್, ಈಗ ನಾವು ಕೊಡ್ತಾ ಇದೀವಲ್ಲ ಸ್ಲೋ ಪಾಯ್ಸನ್, ಅದನ್ನ ಡಬಲ್ ಡೋಸ್ ಕೊಟ್ಬಿಟ್ರೆ 4 ದಿನ ಆದ್ಮೇಲೆ ಸಾಯೋನು ಇವತ್ತೇ ಸಾಯ್ತಾನೆ. ನೀನು ಹೇಳ್ದಾಗೆ ಡಬಲ್ ಡೋಸ್ ಕೊಟ್ರೆ ಅಥರ್ವಾ ಎಂಗೇಜ್ಮೆಂಟ್ಗೆ ಮುಂಚೆನೋ ಆಮೇಲೋ ಸಾಯ್ತಾನೆ. ಆಗ ಮದುವೆ ಪೋಸ್ಟ್ಪೋನ್ ಆಗುತ್ತೆ. ಪರವಾಗಿಲ್ಲ ಅಲ್ವಾ ನಿಂಗೆ? ಇಲ್ಲ ಇಲ್ಲ, ಹಾಗೆಲ್ಲ ಆಗ್ಬಾರ್ದು. ಹಾಗಿದ್ರೆ ಪೆದ್ದಾಗಿ ಮಾತಾಡೋದು ಬಿಡು. ಅಥರ್ವ ಮನೆಯಲ್ಲೇ ಸತ್ರೆ ಅಸಹಜ ಸಾವು. ಪೊಲೀಸ್ ಮನೆ